ಕನ್ನಡ ವಾಹಿನಿಗೆ ಸ್ವಾಗತ. ರೈತರಿಗೆ ಬೀಜ, ಗೊಬ್ಬರ, ರಾಸಾಯನಿಕಗಳನ್ನು ಪೂರೈಸುವ ಆಗ್ರೋ ಕೇಂದ್ರಗಳು ಅಧಿಕ ಮೊತ್ತದ ಪಡೆದು ಆಗ್ರೋ ವಸ್ತುಗಳನ್ನು ನೀಡಬಾರದು ಎಂಬ ಅನೇಕ ರೈತರ ಆಗ್ರಹ ಆಲಿಸಿದ ಆಗ್ರೋ ಕೇಂದ್ರದ ಮಾಲೀಕರು ಹಾಗೂ ರೈತರ ಮಧ್ಯೆ ಗೊಂದಲ ಗದ್ದಲಗಳು ನಡೆದಿದ್ದಾವೆ. ಕುಂದಗೋಳ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ನಡೆದ ರೈತರು ಮತ್ತು ಆಗ್ರೋ ಕೇಂದ್ರದ ಮಾಲೀಕರ ಸಭೆಯಲ್ಲಿ ಏರ್ಪಟ್ಟ ಗೊಂದಲ ಗದ್ದಲದಲ್ಲಿ ರೈತರು ಆಗ್ರಹ ವ್ಯಕ್ತಪಡಿಸುತ್ತಾ, ನಮಗೆ ಬೇಕಾದ ಗೊಬ್ಬರ ಮಾರುವಾಗ ನೀವು ನಮ್ಮಿಂದ ಹೆಚ್ಚಿನ ಹಣ ಪಡಿತಾ ಇರಿ, ಅಲ್ಲದೆ ಒಂದು ವಸ್ತುವಿನೊಂದಿಗೆ ಮತ್ತೊಂದು ವಸ್ತು ನೀಡಿ ಅಧಿಕ ಹಣ ಸರಿದೂಗಿಸ್ತೀರಿ ಮತ್ತು ಕಳಪೆ ಬೀಜ ಮಾರಾಟ ಮಾಡೋದು ಸರಿಯಲ್ಲ. ಇವೆಲ್ಲವನ್ನ ಕೃಷಿ ಸಹಾಯಕ ನಿರ್ದೇಶಕರು ಗಮನಿಸಿ ಅಂತವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಭಾರತಿ ಮೆಣಸಿನಕಾಯಿ ಅವರನ್ನ ಒತ್ತಾಯಿಸಿದಾಗ ಆಗ್ರೋ ಮಾಲೀಕರು ಮತ್ತು ರೈತರ ವಾಗ್ವಾದ ಹೆಚ್ಚಾದ ನಂತರ ಮಧ್ಯೆ ಪ್ರವೇಶಿಸಿದ ಕೃಷಿಕ ಸಮಾಜದ ಅಧ್ಯಕ್ಷ ಎಂ ಕಟಕಿ ಅವರು ಮಾತನಾಡಿ, ರೈತರ ನಿಲುವನ್ನ ಅರ್ಥ ಮಾಡಿಕೊಂಡು ಸಾಗೋಣ, ನಿಮ್ಮ ಕಷ್ಟ ನಷ್ಟ ಕುರಿತು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಿ ಅಂತ ಸಭೆ ಶಾಂತಗೊಳಿಸಿದ್ರು. ನವದೆಹಲಿ ರತ್ನ ಭಾರತ ಸಮಾಜ ಅಧ್ಯಕ್ಷ ಹೇಮನಗೌಡ ಬಸವನಗೌಡರು ಮಾತನಾಡಿ, ಆಗ್ರೋ ಮಾಲೀಕರಿಗೆ ನಷ್ಟ ಆಗಬಹುದೆಂಬ ಉದ್ದೇಶದಿಂದ ಯಾವುದೇ ಗೊಬ್ಬರ ಜೊತೆಗೆ ಜಿಂಕ್ ಪೌಡರ್ ಸೇರಿ ಮತ್ಯಾವುದೇ ವಸ್ತುಗಳನ್ನ ಲಿಂಕ್ ಮಾಡಿ ಕೊಡಬಾರದು. ನಿಮಗೆ ನಷ್ಟ ಆಗುವುದಾದ್ರೆ ಸರ್ಕಾರದೊಂದಿಗೆ ಮಾತನಾಡಿಕೊಳ್ಳ್ರಿ, ಆದ್ರೆ ನಮ್ಮ ರೈತರಿಗೆ ಯಾವುದೇ ರೀತಿ ಹೊರೆಯಾಗಬಾರದು. ಅದರಂತೆ ಕಳಪೆ ಬೀಜವನ್ನ ಮಾರಾಟ ಮಾಡಿ ರೈತರನ್ನ ಕಷ್ಟಕ್ಕೆ ನೂಕಬಾರದು. ಒಂದು ವೇಳೆ ಹೀಗಾದ್ರೆ ನಿಮ್ಮ ವಿರುದ್ಧ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಎಚ್ಚರಿಸಿದ್ರು. ಕೃಷಿ ಸಹಾಯಕ ನಿರ್ದೇಶಕಿ ಭಾರತಿ ಮೆಣಸಿನಕಾಯಿ ಅವರು ಮಾತನಾಡಿ, ಈವರೆಗೂ ರೈತರ ಮನದಾಳ ಆಲಿಸಿದ್ದು ಅವರಿಗೆ ನಾವು ಸ್ಪಂದಿಸುತ್ತೀವಿ ಎಂದಿದ್ದಾರೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.